ಹುಡುಗರ ಈ ಎಲಿಮಿನೇಷನ್ ಮೆಥಡ್ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಒಂದಷ್ಟು ವಿಷಯಗಳು ಅರ್ಥ ಮಾಡ್ಕೊಬೇಕು. ತುಂಬ ಏನಲ್ಲ, ಒಂದೆರಡು ವಿಷಯ ಅಷ್ಟೇ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಗಿವನ್ 2x plus 6y is equal to 10, ಮಲ್ಟಿಪ್ಲೈ ದಿಸ್ ಈಕ್ವೇಶನ್ 1 with 3 ಅಂತ ಹೇಳಿ. ಸೊ ಇದನ್ನ ಇಲ್ಲಿ ಈ ಎಕ್ಸ್ಪ್ರೆಷನ್ ಇದೆಯಲ್ಲ, ಇಲ್ಲಿ ನಾನು 3 ಮಲ್ಟಿಪ್ಲೈ ಮಾಡ್ಬೇಕಂತೆ. ಎಲ್ಲಿ ಮಲ್ಟಿಪ್ಲೈ ಮಾಡಬೇಕು? 2x ಜೊತೆನಾ, 6y ಜೊತೆನಾ, 10 ಜೊತೆನಾ? ನಾನು ಒಂದು ಈಕ್ವೇಶನ್ ಅಂತ ಹೇಳಿದಾಗ ಬೈ ಡಿಫಾಲ್ಟ್ ದ ಈಕ್ವೇಶನ್ ಇಸ್ ಮೇಡ್ ಅಪ್ ಆಫ್ 1 2 3 ಟರ್ಮ್. ಸೊ ನಾನು ಈಕ್ವೇಶನ್ 1 ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಪ್ರತಿಯೊಂದು ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ 3 times of 2x plus 6y is equal to 10 ಈ ತರ ಮಾಡಬೇಕು. ಸೊ ಏನಾಗುತ್ತೆ ಇದು? 3 ಜೊತೆ 3 ನಾನು 2x ಜೊತೆ 6y ಜೊತೆ ಮತ್ತೆ 10 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ 3 into 2 6x, 3 into 6 18y, 10 into 3 is equal to 30. ಸರಿನಾ? ಸೊ ವಿ ಆರ್ ಮಲ್ಟಿಪ್ಲೈಯಿಂಗ್ ಬೇಸಿಕಲಿ ಏನು ಮಾಡ್ತಿದ್ದೀವಿ ಇಲ್ಲಿ ಅಂತ ಹೇಳಿದ್ರೆ ಮಲ್ಟಿಪ್ಲೈಯಿಂಗ್ ವಿತ್ 3 ಆನ್ ಬೋತ್ ದ ಸೈಡ್ಸ್. 3 ಪಟ್ಟು ಹೆಚ್ಚು ಮಾಡ್ತಾ ಇದೀವಿ ಎರಡು ಕಡೆನು. ಸೊ ಬರಿಬೇಕಾದ್ರೆ ನೀವು ಆಕ್ಚುಲ್ ಆಗಿ ಈ ತರ ಬರಿಬೇಕು. 3 times of 2x plus 6y is equal to 3 times of 10. ಅಲ್ಲಿ ಏನೇ ಇದೆ ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಬಿಡಬೇಕು. ಇಲ್ಲಿ ಉತ್ತರ ಎಷ್ಟು ಬರುತ್ತೆ? ಈಕ್ವಲ್ಸ್ ಟು ಏನು ಬೇಕಾಗಲ್ಲ, 6x ಅಲ್ವಾ? 3 into 2 ಪ್ರತಿಯೊಂದು ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ 18y is equal to 30. ಅಷ್ಟೇ, ಇನ್ನೇನಿಲ್ಲ. ಸೊ ಇದನ್ನೇ ಈ ಪ್ರೊಸೆಸ್ನೇ ಬೇರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಕೂಡ ಮಾಡ್ತೀವಿ. ಸೊ ಇಲ್ಲಿ ಮಲ್ಟಿಪ್ಲೈಯಿಂಗ್ ವಿತ್ -2. ಸೊ ನಾನು ಇವಾಗ -2 ಇಂಟು 2x plus 6y is equal to -2 into 10 ಅಂತ ಹೇಳಿದ್ರೆ ಇಲ್ಲಿ ಉತ್ತರ -2 2x ಮತ್ತೆ 6y ಜೊತೆ ಮಲ್ಟಿಪ್ಲೈ ಮಾಡಬೇಕು. ನೆಗೆಟಿವ್ ಇಂಟು ಪಾಸಿಟಿವ್ ಇಸ್ ನೆಗೆಟಿವ್, 2 into 2 is 4x. Positive into negative is negative, 6 2s are 12y is equal to -20. ಸರಿನಾ? ಇದು ಬರೀ ಮಲ್ಟಿಪ್ಲಿಕೇಶನ್ ಅಲ್ಲ, ಡಿವಿಷನ್ ಕೂಡ ಉಪಯೋಗಿಸ್ಬೋದು. ಸೊ ಡಿವಿಷನ್ ಕೂಡ ಮಾಡ್ಬೋದು. ಹೇಗಿಲ್ಲಿ 2x plus 6y 10, 2x plus 6y equals to 10. ಡಿವೈಡ್ ಬೈ 2 ಬೋತ್ ದ ಸೈಡ್ಸ್ ಅಂತ ಹೇಳಿದ್ರೆ ಇಲ್ಲಿ ಬ್ರಾಕೆಟ್ಸ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಡಿವೈಡ್ ಬೈ 2, ಬ್ರಾಕೆಟ್ ಓಪನ್ ಬ್ರಾಕೆಟ್ ಕ್ಲೋಸ್ ಡಿವೈಡ್ ಬೈ 2. ಆಮೇಲೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ 2x by 2 plus 6y by 2 is equal to 5. 2 1 2 3 3x plus, ಸರಿ ಇದು 1 ಅಲ್ವಾ? ನಾನು ಇದ್ರ ಬಗ್ಗೆ ಯೋಚನೆ ಮಾಡಿ ಇಲ್ಲಿ 3y is equal to 5. ನೆಗೆಟಿವ್ ನಂಬರ್ ಜೊತೆ ಕೂಡ ನಾವು ಡಿವೈಡ್ ಮಾಡ್ಬೋದು. 2x plus 6y is equal to 10. -2 so distributive property is equal to positive divided by negative is negative, 10 by 5 is 10 by 2 is 5. So plus divided by minus is minus, 2 divided by 2 is 1, x plus divided by minus is minus, 6 divided by 2 is 3, y is equal to -5. ಸೊ ಇದನ್ನೆಲ್ಲ ಕಲಿಬೇಕಾಗುತ್ತೆ. ಮತ್ತೊಂದು ಒಂದೇ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. ಮಲ್ಟಿಪ್ಲೈಯಿಂಗ್ ಈಕ್ವೇಶನ್ 1 ವಿತ್ -1. ಸೊ ಏನು ಈಕ್ವೇಶನು? 2x plus 6y is equal to 10 ಅಲ್ವಾ? -1 into 2x plus 6y is equal to -1 into 10. ಸೊ -1 into 2x ಅಂತ ಹೇಳಿದ್ರೆ -2x, negative into positive is negative,
6y is equal to -10. ಮತ್ತೊಂದು ಪ್ರಶ್ನೆ, multiplying 3x minus 4y is equal to -5 with -1. So -1 into 3x minus 4y is equal to -1 into -5. So ಇಲ್ಲಿ -1 into positive 3x is negative 3x, negative into positive is positive, 1 into 4 is 4y is equal to negative into negative is positive 5. So basically -1 ಕೂಡ ಚೇಂಜ್ ಮಾಡುತ್ತೆ. ತುಂಬ ಜನ ಸರಿಯಾಗಿ ಮಾಡೋದಕ್ಕೆ ಹೋಗಲ್ಲ, -1 ಅಂತ ನೋಡಿದ ತಕ್ಷಣ ನೆಗ್ಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನು ಮಾಡೋಕ್ಕೆ ಹೋಗಬೇಡಿ.